ಮತ್ತೆ ನ್ಯೂಸ್. ಇನ್ನು ಬೆಂಗಳೂರಿನ ಹರ್ಸ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ವೃತ್ತದವರೆಗೆ ತ್ರಿವರ್ಣ ಧ್ವಜದ ವೈಭವ, ಶಾಲಾ ಮಕ್ಕಳ ಕಲರವ. ಐಡಿಯಾ ವರ್ಲ್ಡ್ ವೈಡ್ ಹಾಗೂ ಜಿರಾಫೆ ಲರ್ನಿಂದ ವಿಶ್ವದ ಅತಿ ದೊಡ್ಡ ತ್ರಿವರ್ಣ ಧ್ವಜ ಅನಾವರಣ. ಕೆಲವರು ವಿಶ್ವ ದಾಖಲೆಗಾಗಿ ಏನೇನೋ ಮಾಡುತ್ತಾರೆ. ಐಡಿಯಾ ವರ್ಲ್ಡ್ ವೈಡ್ ಹಾಗೂ ಜಿರಾಫೆ ಲರ್ನಿಂಗ್ ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ವಿಶ್ವದ ಅತಿ ದೊಡ್ಡ ತ್ರಿವರ್ಣ ಧ್ವಜವನ್ನು ತಯಾರಿಸಿದೆ. ಧ್ವಜವನ್ನು ಅನಾವರಣ ಮಾಡಿದ ಕಿರುತೆರೆ ನಟ ಅನಂತಬೇಲು, ಇಂದಿನ ಯುವ ಜನತೆಗೆ ರಾಷ್ಟ್ರಭಕ್ತಿ, ಧ್ವಜದ ಮೇಲಿನ ಗೌರವ ಕಡಿಮೆಯಾಗಿದೆ. ಆದರೆ ಐಡಿಯಾ ಸಂಸ್ಥೆ ಈ ಧ್ವಜವನ್ನು ತಯಾರಿಸಿ ಯುವಕರಲ್ಲಿ ಸ್ಫೂರ್ತಿ ತುಂಬುವ ಕೆಲಸ ಮಾಡುತ್ತಿದೆ. ಇದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು 1020 ಅಡಿ ಉದ್ದದ ಬಾವುಟವನ್ನು ಹಾರಿಸಿ ಜನರು ಸುತ್ತಾಡುವಂತಹ ಜನರೆಲ್ಲರೂ ಅತ್ತ ತಿರುಗಿ ನೋಡುವಂತಹ ಒಂದು ಅದ್ಭುತವಾದ ಒಂದು ಕೆಲಸವನ್ನ ಈ ಸಂಸ್ಥೆ ಹಮ್ಮಿಕೊಂಡಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿದ್ದ ಚಿತ್ರನಟಿ ಹರ್ಷಿಕಾ ಮಾತನಾಡಿ, ಯುವಕರಲ್ಲಿ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಮಗೆ ತುಂಬಾ ಖುಷಿಯಾಗುತ್ತಿದೆ. ಇದೊಂದು ಅಪೂರ್ವ ಗಳಿಗೆ ಎಂದು ಹೇಳಿದರು. ಐಡಿಯಾ ಸಂಸ್ಥೆಯ ಅಧ್ಯಕ್ಷ ಥಾಮಸ್ ಮಾತನಾಡಿ, ಈ ಧ್ವಜವನ್ನು ಯಾವುದೇ ದಾಖಲೆಗಾಗಿ ನಿರ್ಮಿಸಿಲ್ಲ. ದೃಢ ನಿಶ್ಚಯದಿಂದ ಬೃಹತ್ ಗುರಿಯನ್ನು ಸಾಧಿಸಲು ಇದು ಸ್ಫೂರ್ತಿಯಾಗುತ್ತಿದೆ ಎಂದರು. ತುಂಬಾ ಖುಷಿ ಆಗೋದಕ್ಕೆ ಟು ಬಿ ಅ ಪಾರ್ಟ್ ಆಫ್ ಇಟ್, ಅಂದ್ರೆ ಇದು ರೆಕಾರ್ಡ್ ಆಗ್ಬೋದು, ಇನ್ಮೇಲೆ ಇತಿಹಾಸ ಬರಿಬಹುದು ಈ ಫ್ಲಾಗ್. ಇದ್ರಲ್ಲಿ ಹರ್ಷಿಕಾ ಪುಣಚ ಒಂದು ಪಾರ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. 1020 ಅಡಿಗಳ ತ್ರಿವರ್ಣ ಧ್ವಜವನ್ನ ಸೃಷ್ಟಿ ಮಾಡಿ, ಈ ಸಂದರ್ಭಕ್ಕೆ ಅಂತಾನೆ ಸೃಷ್ಟಿ ಮಾಡಿ ಅದನ್ನ ಇವತ್ತು ದೇಶಕ್ಕೆ ಸಮರ್ಪಿಸ್ತಾ ಇದ್ದಾರೆ. ಎಂತಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ತ್ರಿವರ್ಣ ಧ್ವಜ 1020 ಅಡಿಯ ಧ್ವಜವನ್ನ ಅನಾವರಣ ಮಾಡುವಂತಹ ಭಾಗ್ಯ ನಮ್ಮದಾಗಿದೆ. 1020 ಅಡಿ ಉದ್ದದ ಹಾಗೂ 4 ಅಡಿ ಅಗಲವಿರುವ ಈ ಧ್ವಜವನ್ನು 200 ವಿದ್ಯಾರ್ಥಿಗಳು ಹಾರಿಸಿದರು. ಹಡ್ಸನ್ ವೃತ್ತದಿಂದ ಮೈಸೂರು ಬ್ಯಾಂಕ್ ವೃತ್ತದವರೆಗೆ ಈ ಬಾವುಟವನ್ನು ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮದ ಮೂಲಕ ಭಾರತ ಯುವಶಕ್ತಿಯ ದೇಶ ಎಂದು ಸಾರಿದರು. ಅರವಿಂದ್ ಬಿರಾದಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಈಗ ಒಂದು ಬ್ರೇಕ್.